ಸತ್ಯನೂ ಆತ್ಮ ಅದ, ಸುಂದರನೂ ಆತ್ಮ ಅದ, ಶಿವ ಸ್ವರೂಪ ಆತ್ಮ ಅದ. ಯಾಕಂದ್ರೆ ಆತ್ಮನ ಮೋಕ್ಷಕ್ಕೆ ಹೋಗತಿ, ಶರೀರ ಮೋಕ್ಷಕ್ಕೆ ಹೋಗೋದಿಲ್ಲ. ಅದಕ್ಕೆ ಆತ್ಮಾನ ಇರೋದ್ರಿಂದ ಈ ಪ್ರಪಂಚ ಸುಂದರ ಕಾಣಕತ್ತದ, ಆತ್ಮ ಇರೋದ್ರಿಂದ ಸತ್ಯದ ಸಾಕ್ಷಾತ್ಕಾರ ಆಗ್ತದ. ಅದಕ್ಕೆ ಇದಕ್ಕೆಲ್ಲ ಮೂಲ ನಾದಿ, ಮೂಲ ಸ್ಥಾನ, ಮೂಲ ಮಂಗಲ, ಆದಿ ಮಂಗಲ ಚೈತನ್ಯ ಅಸ್ತಿತ್ವ ಆತ್ಮ ಅದನ. ಆ ಆತ್ಮನನ್ನು ಸತ್ಯ ರೂಪದಲ್ಲಿ ಕಾಣೋದು, ಆತ್ಮನನ್ನು ಸತ್ಯ ರೂಪದಲ್ಲಿ ನೋಡೋದು, ಆತ್ಮನೊಳಗೆ ವಾಸ ಮಾಡಿ ಆತ್ಮನನ್ನು ಪರಮಾತ್ಮ ಮಾಡ್ತಕ್ಕಂಥ ವ್ಯಕ್ತಿತ್ವ ನಮ್ಮ ಆತ್ಮನೊಳಗೆ ಭದ್ರ ಮಾತ್ರ ಅದು ಆ ಸಿದ್ಧಿಯನ್ನು ಪಡಲಿಕ್ಕೆ ಸಾಧ್ಯ. ಇಂಥ ಸಂಸ್ಕಾರ ಈ ಆತ್ಮಗೆ ದರಿಬೇಕಾದ್ರೆ ಜೀವನದಲ್ಲಿ ಗುರುವಿನ ಪಾತ್ರ ಅಗ್ರಗಣ್ಯ ಅದ, ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನದ. ಗುರು ಆದವನು ಆ ಒಂದು ಕಾರ್ಯವನ್ನು ಸಹಜ ರೂಪದಲ್ಲಿ ಮಾಡ್ತಾನೆ. ಯಾರೋ ನಿಜವಾದಂಥ ಗುರು. ಅದಕ್ಕೆ ಹೇಳಿದ್ರು, ಗುರು ಅಷ್ಟ ಆಗಿರಂಗಿಲ್ಲ, ಗುರುವಿನ ಮುಂದಿನ ಪದ ಅದ ಪ್ರಭು ಆಗಿರ್ತಾನೆ ಅಂತ. ಗುರುನ ಆಗಿರ್ತಾನೆ, ಲಘು ಎಂದು ಆಗೋದಿಲ್ಲ. ಗುರು ಪ್ರಭು ಆಗ್ತಾನೆ, ಗುರು ಎಂದು ಲಘು ಆಗೋದಿಲ್ಲ. ಗುರು ಅನ್ನೋದರಿಂದ ವ್ಯಾಕರಣದ ಗುರುವಿಗೆ ಗುರುವಿನ ಸ್ಥಾನವನ್ನು ಕೊಡಲಾಗಿದೆ. ಗುರು ಅಂದರೆ ದೊಡ್ಡದು. ಎಷ್ಟು ದೊಡ್ಡದಂದ್ರೆ ಅದಕ್ಕಿಂತ ದೊಡ್ಡದು ಇನ್ನೊಂದು ಇಲ್ಲವೇ ಇಲ್ಲ. ದೇವರಿಗಿಂತಲೂ ದೊಡ್ಡವ ಗುರು ಅಂತ ಹೇಳಿದ್ರು. ಯಾಕೆ ಆ ಸ್ಥಾನ ಗುರುವಿಗೆ ಕೊಟ್ರಪ್ಪ? 24 ತಾಸು ಭಗವಾನ್ರ ಮುಂದೆ ಹೋಗ್ಕೊಂಡ್ರಿ, ಭಗವಾನ್ರು ಒಂದು 4 ಮಾತು ಹೇಳ್ರಿ ನನ್ನ ಕಲ್ಯಾಣಕ್ಕಂತೇಳಿ. ನೀವು ಸತ್ತು ಹೋಗಿರಿ ಕರೆ ಭಗವಾನ್ರು ಮಾತಾಡೋಂಗಿಲ್ಲ. ಅವ್ರು ಮಾತಾಡ್ರೆ ಭಗವಾನ್ರ ಅಲ್ಲ, ಮಾತಾಡ್ತಾರೆ. ಮತ್ತು ಎಂದು ಕೂತು ಮಾತಾಡ್ಬೇಕಾರೆ ನೋಡೋಣ, ಮಾತಾಡೋಂಗಿಲ್ಲ. ಯಾಕ? ಅವರೇ ಹೇಳ್ತಾರೆ, ಈ ಮಾತಾಡೋಕೆ ಭೂಮಿ ತಲೆ ಮ್ಯಾಗ ಗುರುನ ಕಳಿಸೇನು, ಅವನೊಳಗೆ ನೋಡು ಕಾಂತತೆ ಅಂತ ಹೇಳ್ತಾರೆ. ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ರೈತನಾದವನು ಮಕ್ಕಳಿಗೆ ಎಂಥ ಸಂಸ್ಕಾರ ಕೊಡ್ತಾನಂದ್ರೆ, ನನಗೆ ನೀ ಗುರು ಆಗಪ್ಪ ಅಂತ ರೈತ ಹೇಳ್ತಾನೆ. ಆ ರೀತಿ ಕಲಿ. ನನ್ನಂಥವ್ರು 100 ಮಂದಿನ ಸಾಕುವಂಥ ವ್ಯಕ್ತಿತ್ವ ನಿನಗೆ ಬರಲಿ ಅಂತ ಒಬ್ಬ ರೈತನಾದಂಥ ಅಪ್ಪ ಸಂಸ್ಕಾರ ಕೊಡ್ತಾನೆ. ಒಬ್ಬ ಮಗುವನ್ನು ಕಲಿಸೋ ಸಲುವಾಗಿ ಭಾಳ ಕಷ್ಟ ತೊಗೊಂಡ ಅಪ್ಪ. ಎಷ್ಟು ಕಷ್ಟ ತೊಗೊಂಡಂದ್ರೆ, ನನಗೆ ಬಂದಂಥ ಕಷ್ಟ ನನ್ನ ಮಗ್ಗ ಬರಬಾರ್ದು, ನನ್ನ ಮಗ ಜೀತದಾಳಾಗಿ ದುಡಿಬಾರ್ದು, ನನ್ನ ಮಗ ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು, ತನ್ನ ಕಾಲ ಮೇಲೆ ನಿಲ್ಲಂಗೆ ಸಾವಿರಾರು ಜನರನ್ನು ತಯಾರು ಮಾಡಬೇಕು ನನ್ನ ಮಗ ಅಂತ ಅಪ್ಪ ಬೆಳೆಸಿದ. ಹೊಲ ಮಾರಿದ, ಮನಿ ಮಾರಿದ, ಆಸ್ತಿ ಪಾಸ್ತಿ ಮಾರಿದ. ಕೊನೆಗೆ ಸಿಟಿಗೆ ಹೋಗಿ ಒಂದು ಸಣ್ಣ ಅಂಗಡಿ ತೆಗೆದ. ಯಾಕಂದ್ರೆ ನನ್ನ ಮಗನ ಅಭ್ಯಾಸ ಚಲೋ ಆಗಲಿ, ನನ್ನ ಮಗ ಚಲೋ ಕಲೀಲಿ ಅಂತ. ಮಕ್ಕಳ ಸಲುವಾಗಿ ಎಷ್ಟು ತಂದೆಗಳನ್ನು ತ್ಯಾಗ ಮಾಡಿದ್ದನ್ನು ಕಾಣ್ತೀವಿ. ಖರೆ ತಂದೆ ಸಲುವಾಗಿ ಮಕ್ಕಳು ತ್ಯಾಗ ಮಾಡಿದ್ದು ಭಾಳ ಅಪರೂಪ. ಯಾಕೆ ಭಾಳ ಸಲ ಹೇಳ್ತಿರ್ತೀನಿ ನಾನು, 4 ಜನರಿಗೆ ಹೊತ್ತು ಸಾಕಿ ತನಗಿಂತಲೂ ದೊಡ್ಡವ್ರು ಮಾಡ್ತಕ್ಕಂಥ ತಂದೆಗಳು ಈ ಭಾಗದಾಗ ಸಾಕಷ್ಟು ಸಿಗ್ತಾರ. ಖರೆ 4 ಮಕ್ಕಳನ್ನು ಹೆತ್ತು ಸಾಕತಕ್ಕಂಥ ತಂದೆ ತಾಯಿಯನ್ನು ಕೊನೆ ಕಾಲಕ್ಕೆ ಸಾಕಾಗಲಾರ್ದ ವೃದ್ಧಾಶ್ರಮ ಕಳಿಸ್ತಕ್ಕಂಥ ದರಿದ್ರಿ ಮಕ್ಕಳು ಭೂಮಿ ತಲೆ ಮ್ಯಾಗದಾರ. ಅವರು ಶ್ರೀಮಂತರಲ್ಲ, ದರಿದ್ರಿ ಮಕ್ಕಳು ಅಂತ. ಎಲ್ಲ ಇದ್ದು ದರಿದ್ರಿ ಅವರು. ಅಂಥವ್ರ ಮಾನಸಿಕ ಶಾಂತಿನೇ ಸಿಗೋದಿಲ್ಲ. ತಂದೆ ತಾಯಿಯರಲ್ಲಿ ದೇವರನ್ನು ಕಾಣು. ಅಂತಿಮ ಸಮಯದಾಗ ಅವ್ರು ಸಮಾಧಿ ಆಗಬೇಕು, ಭಗವಂತನ ನಾಮಸ್ಮರಣದಾಗ ಅವ್ರ ಮರಣ ಆಗಬೇಕು, ಸಾಯಿ ಟೈಮ್ದಾಗ ಭಗವಂತನ ಪ್ರಾರ್ಥನೆ ಮಾಡಬೇಕು, ಭಗವಂತ ನನ್ನ ಮಕ್ಕಳಂತ ಮಕ್ಕಳ ಎಲ್ಲರಿಗೂ ಸಿಗಲಿ ಅಂತ ಹೇಳಿ ಅವ್ರು ಸಾಯಬೇಕು. ಅಂಥ ಮಕ್ಕಳು ನೀವು ಆಗ್ರಿ. ಇದ್ದಾಗ ಸಾಯಬ್ಯಾಡ್ರಿ, ಇದ್ದಾಗ ಅಪ್ಪನ ಬಾಯಾಗ ಬರಬ್ಯಾಡ್ರಿ. ನನ್ನ ಬಂಜಾಗಿದ್ರೆ ನಡೀತಿತ್ತು, ನನ್ನ ಮಕ್ಕಳು ಇಂಥ ಮಗ ಹುಟ್ಟಬಾರ್ದಾಗಿತ್ತು ಅಂತ ಭಗವಂತಕ್ಕೆ ಅನ್ನಬಾರ್ದು. ಹಂಗೆ ಅಪ್ಪ ಮಗಗೆ ಸಂಸ್ಕಾರ ಕೊಟ್ಟ, ಸಾಲಿ ಕಲಿಸಿದ, ಹೊಲ ಮನಿ ಮಾರ್ಕೊಂಡ, ಸ್ವಲ್ಪ ಇದ್ದದ ರೊಕ್ಕ ತೊಗೊಂಡು ಸಿಟ್ಯಾಗ ಒಂದು ಬಾಡಿಗೆ ಅಂಗಡಿ ತೊಗೊಂಡು ಅಂಗಡಿ ನಡೆಸಿ ಮಗನ ಕಲಿಸಿದ. ಮಗ ಕಲಿತ ಏನಾದ? ಶಿಕ್ಷಕನಾದ. ಅಪ್ಪನ ಇಚ್ಛಾ ಪೂರ್ಣ ಮಾಡೋದು ನನ್ನ ಧರ್ಮಂದ. ಸಿಟಿಯೊಳಗೆ ಇದ್ಕೊಂಡ ಹೈಸ್ಕೂಲ ಮುಂದೆ ಕಲ್ಸ್ಕೋತ ಮುಂದೆ ಮತ್ತು M.Ed ಮಾಡಿ ಕಾಲೇಜ್ ಲೆಕ್ಚರರ್ ಆಗಿ ಕಾಲೇಜ್ ಪ್ರಿನ್ಸಿಪಾಲ್ ಆಗುವಂಥ ಸಾಮರ್ಥ್ಯ ಪಡ್ಕೊಂಡ. ದೊಡ್ಡ ಸಿಟಿ ಒಳಗೆ ದೊಡ್ಡ ಸೇರ್ಜಿ ಸ್ಕೂಲ್ ತೆಗ್ದಿದ್ದ. ಆ ಸ್ಕೂಲ್ಕ ಪ್ರಿನ್ಸಿಪಾಲ್ ಆಗಿದೆ. ಎಷ್ಟು ಸಾದಾ ಸೀದಾ ವ್ಯಕ್ತಿ ಅಂದ್ರೆ,
ಅವ್ರಕ್ಕಿಂತ ದೊಡ್ಡವರು ಹಿರಿಯರು ಬಂದ್ರೆ ಪ್ರಿನ್ಸಿಪಾಲ್ ಆಗಿ ಸ್ಕೂಲ್ನಾಗ ಎದ್ದು ನಿಂತು ಬರ್ರಿ ಅಂತ ಕೈ ಜೋಡಿಸ್ತಿದ್ದ. ಇವರು ಆಧಾರ್ ಸರ್ ಸರ್ ನೀವ್ಯಾಕೆ ಹೇಳ್ತೀರಿ ಕುಂಡ್ರಿ, ನಾವು ನಮ್ಮ ಮಕ್ಳ ಸಲುವಾಗಿ ಬಂದೀವಿ ಕುಂಡ್ರಿ. ಭಾಳ ವಿನಯ ಹೇಳಿ, ಇಲ್ರಿ ನೀವು ವಯಸ್ಸಿನಾಗ ದೊಡ್ಡವರ, ಹಿರಿಯರಿಗೆ ಅನುಭವ ಭಾಳ ಇರ್ತೈತಿ, ನಿಮ್ಮಂಥವ್ರ ಆಶೀರ್ವಾದದಿಂದ ಇವತ್ತಿನ ಸ್ಥಾನದಾಗ ಕೂತೇನಿ ಅಂತ ಹೇಳ್ತಿದ್ದ. ಬಂದವ್ರಿಗೆ ಎಷ್ಟು ಖುಷಿ ಆಕಿತ್ತಂದ್ರೆ ಇವು ಯಾರು ಅನ್ನೋದ ಗೊತ್ತಿಲ್ಲ, ಇವ್ರಿಗೆ ₹1 ಅಂತೂ ಹೆಲ್ಪು ಮಾಡಿಲ್ಲ. ಆದರೆ ಇವ್ರಂಥವ್ರು ನಿಮ್ಮಂಥವ್ರ ಆಶೀರ್ವಾದ, ಇವ್ರ ಮನಸ್ಸ ಎಷ್ಟು ದೊಡ್ಡದಂತ ಇವ್ರು ದೊಡ್ಡವ್ರು ಅದಾರ ಅಂತ ಆ ಭಾವನೆ ಬಂದವ್ರಿಗೆ ಅನಿಸ್ತಿತ್ತು. ಅಂಥ ಮನುಷ್ಯನ ವ್ಯಕ್ತಿತ್ವ. ಕರ್ಮ ಒಂದೇ ಸರ ಇರೋದಿಲ್ಲ. ಕೊನೆಗೆ ಅಪ್ಪಗ ತಾಯಿ ತಿರ್ಕೊಂಡಿದ್ಲು, ಅಪ್ಪಗೆ ವಯಸ್ಸಾಗಿತ್ತು, ಹಾಸಿಗೆ ಹಿಡ್ದ. ಮಗ ಪೇಮೆಂಟ್ ಬರ್ತಿತ್ತು, ಮದುವೆ ಆಗಿತ್ತು, ಒಬ್ಬ ಮಗ ಹುಟ್ಟಿದ್ದ. ಮೊಮ್ಮಗ ಅಜ್ಜ ಸೇವಾ ಸಂಜೆಗೆ ಸೇರಿಸಿ ಎಲ್ಲ ಚಲೋ ವಾತಾವರಣ ಇತ್ತು. ಆದ್ರೆ ಕರ್ಮ ಭಾಳ ವಿಚಿತ್ರ. ಒಂದು ದೊಡ್ಡ ರೋಗ ಬಡ್ಕೋತು. ಅಪ್ಪನ ದವಾಖಾನಿಗೆ ಹಾಕಿದ್ರು. ಯಾಕಂದ್ರೆ ಈ ಕಾಲದಾಗ ಗೊತ್ತೈತಿ ನಿಮ್ಗೆ ಹೆಂಗೆ ಆಕೈತಿ, ರೊಕ್ಕ ಹೆಂಗೆ ಹೀರ್ತಾರೋ ಅಂತಕ್ಕಂಥದ್ದು. ಹಾಗೂ ಹೀಗೂ ಮಾಡಿ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಸುಮಾರು 15 to 20 ಲಕ್ಷ ರೂಪಾಯಿ ಖರ್ಚು ಬಂತು. ಎಲ್ಲ ಕಳ್ಕೊಂಡ. ಅಪ್ಪ ಎಷ್ಟು ಕಷ್ಟಪಟ್ಟು ಸಾಲಿ ಕಲಿಸಿ ಮಾಸ್ತರ್ ಮಾಡಿಸಿ ದೊಡ್ಡ ಸ್ಥಾನದಾಗ ತಂದಿಟ್ಟಿದ್ದ. ಕರ್ಮ ಉದಯಕ್ಕೆ ಬತ್ತು, ಮಣಿ ತೊಗೊಂಡಿದ್ದ. ಅದಕ್ಕೆ ಹೇಳ್ತಾರೆ ರೂಢಿ ಒಳಗೆ, ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು. ಮಾಡಿದವ್ರಿಗೆ ಅದ್ರ ತ್ರಾಸು ಗೊತ್ತಿರ್ತೈತಿ. ಸಾಕಷ್ಟು ಮಾಡಿ ಹಿಂದಿಲ್ ನಾನೊಂದು ಪೇಮೆಂಟ್ ಹೆಚ್ಚಾಕತಿ, ಅದರಂತ ಇದಕ್ಕೆ ಮಾಡ್ಬೋದು ಅಂತ ತಿಳ್ಕೊಂಡು ಮಾಡಿ ಚಲೋನ ಮನೆ ಕಟ್ಟಿದ್ದ. ಅಪ್ಪ ಅವಂತೂ ಇಲ್ಲ, ಅಪ್ಪ ಇರೋ ತಕ್ಕರೆ ನನ್ನ ಅಪ್ಪ ಸುಖಿಯಾಗಿರಬೇಕು, ಭಾಳ ಕಷ್ಟದಾಗ ಬಂದಾನ, ಹೊಲ ಮನೆ ಮಾರ್ಕೊಂಡ ನನ್ನ ಸಲುವಾಗಿ. ನನ್ನ ಅಪ್ಪ ಸಾಯಿ ಕಾಲದಲ್ಲಿ ಸುಖಿಯಾಗಿರ್ಬೇಕಂತ ಭಾಳ ವ್ಯವಸ್ಥೆ ಮಾಡ್ತಿದ್ದ. ಆದರೆ ಕರ್ಮ ಉದಯಕ್ಕೆ ಬಂದು ರೋಗ ಬಂದದಕ್ಕೆ ಎಲ್ಲ ರೊಕ್ಕ ಹಾಸ್ಪಿಟಲ್ಗೆ ಹೋತು. ಅದಕ್ಕೆ ನಮ್ಮ ಧರ್ಮಭೂಷಣ್ ಗುರುಗಳು ಕಾಯಂ ಹೇಳ್ತಿದ್ರು, ಹಣದ ಬೆನ್ನು ಹತ್ತಬ್ಯಾಡ್ರಿ, ರೊಕ್ಕದ ಬೆನ್ನು ಹತ್ತಬ್ಯಾಡ್ರಿ. ರೊಕ್ಕ ಯಾವಾಗ ನಿಮ್ಮ ಕೈಯಾಗಿಂದ ಓಡಿ ಹೋಗತ್ತೆ ಗೊತ್ತಿಲ್ಲ. ಧರ್ಮದ ಬೆನ್ನು ಹತ್ತಿರಿ. ಧರ್ಮ ಎಲ್ಲೈತೆ ಅಲ್ಲಿ ರೊಕ್ಕ ದಾಸಿಯಾಗಿ ಬಿದ್ದಿರ್ತಾಳು, ಸೇವಾ ಮಾಡಕ್ಕೆ ಬಂದು ಬೀಳ್ತಾಳು. ಧರ್ಮ ಭಾಳ ದೊಡ್ಡದ. 100 ಮಂದಿ ಮಕ್ಕಳದವ್ರು ನಿಮ್ಮನ್ನ ಕಾಯಂಗಿಲ್ಲ. ಧರ್ಮ ಇತ್ತಂದ್ರೆ 3 ಮಂದಿ ಮಕ್ಕಳ ನಿಮಗೆ ಸ್ವರ್ಗದ ಸುಖ ಕೊಡ್ತಾವ್ರು, ಅಂಥ ಸೇವಾ ಮಾಡ್ತಾರೋ. ಅದಕ್ಕೆ ಧರ್ಮ ಹಿಡ್ಕೊಂಡು ಹೋಗ್ರಿ ಅಂತ ಕಾಯಂ ಹೇಳ್ತು. ಕೋಟ ಕಚೇರಿ ಹೊಡೆದಾಟ ಬಡದಾಟ ಎಂದೂ ಶಾಂತಿ ಕೊಡೋಂಗಿಲ್ಲ. ವಕೀಲಿಗೆ ಹಾಕೋದ ಕೊಡ್ದ ಅವ್ರಿಗೂ ಶಾಂತಿ ಇಲ್ಲ, ನಿಮಗೂ ಶಾಂತಿ ಇಲ್ಲ. ಏನು ಅವ್ವ ಅಪ್ಪ ಗಳಿಸಿ ಇಬ್ಬರಿಗೂ ಅಣ್ಣ ತಮ್ಮ ಕೊಟ್ಟಿರೋ ಅದನ್ನು ಕಳ್ಕೊಂಡು, ಅಣ್ಣ ತಮ್ಮ ಅಣ್ಣನ ನೋಡ್ರಿ ತಮ್ಮಗಾಗಿ ಬರೋಂಗಿಲ್ಲ, ತಮ್ಮನ್ನು ನೋಡ್ರಿ ಅಣ್ಣಗಾಗಿ ಬರೋಂಗಿಲ್ಲ. ದ್ವೇಷ ಈರ್ಷ್ಯ ಅಸೂಯೆ ತೊಗೊಂಡು ಏನು ಮಾಡ್ದೆ ಜೀವನದಾಗ? ಹೇ ಭಗವಂತ, ನನಗೆ ಎಷ್ಟು ದುಡ್ದೆ ನಿದ್ಕಿದ್ದು ಹೆಚ್ಚು ದುಡಿ ತಾಕತ್ ನನಗೆ ಕೊಡು, ನಾ ದುಡ್ದು ಗಳಿಸ್ತೇನೆ. ಕರೆ ನನ್ನ ಅಣ್ಣ ನನ್ನ ತಮ್ಮ ಸುಖಿಯಾಗಿರತಕ್ಕಂಥ ಭಾವನಾ ಬತ್ತಂದ್ರು ನೀವು ನಿಜವಾದ ಅರ್ಥದ ಧರ್ಮಾತ್ಮ ಅನ್ಸ್ಕೊತೀರಿ. ಭಗವಾನ್ಗೊಂದು ಅರಿಗ್ಯಾ ಕೊಡ್ಲಿಕ್ಕನೋ ಭಗವಾನ್ ನಿಮ್ಮ ಮೇಲೆ ಆಶೀರ್ವಾದ ಕೃಪಾ ಇಟ್ಟಿರ್ತಾರೋ. ಅಲ್ಲೇ ಧರ್ಮತಿ. ಮತ್ತು ಅಣ್ಣ ತಮಗೆ ಹಡ್ದವ್ಗ ಎಲ್ಲ ತ್ರಾಸು ಕೊಟ್ಟು ಹಡ್ದ ಆಟ ಆಕಿ ನಂಗೆ ಏನು ಮಾಡ್ಯಾಳಣ್ಣ ಎಲ್ಲ ದೊಡ್ಡ ಇಟ್ಕೊಂಡು ಕುಂಡ್ರಿ, ನಾ ಏನಕ್ಕಿನ ನೋಡಂಗಿಲ್ಲ ನೋಡು. ಕೇಳಿ ಅವನು ಹೊರಗೆ ಹಾಕಿ ಅವ್ವ ಅಪ್ಪಂದು ಪಾಲ ಸಹಿತ ತೊಗೊಂಡು ಎಷ್ಟೋ ಜನ ಅದರ ಭೂಮಿ ತಲೆ ಮ್ಯಾಗ. ಬಾಬಾಗೌಡ್ರೆ, ಇದು ನಿಮ್ಮ ಆತ್ಮಗೆ ಸಂತೃಪ್ತಿ ಕೊಡು, ಅನಂತ ದುಃಖ ಭೋಗಿಸ್ಬೇಕಾಗ್ತೈತಿ. ಮುಂದಿನ ಭವಾನ್ ರವ ನರಕದಾಗ ಪ್ರತಿ ಕ್ಷಣದಾಗ KRV ಪ್ರತಿ ಕ್ಷಣದ ಪ್ರವಚನ ಕಿವ್ಯಾಗ ಗುಯ್ ಅನ್ನಕತ್ತಾವ. ಅವಾಗ ನಾ ಕೇಳಿದ್ರೆ ಹಿಂಗ್ಯಾಕೆ ಅಕ್ಕಿತ್ತು ಭಗವಾನ್ ಕ್ಷಮಾ ಮಾಡಿ ಅವಾಗ ಏನು ಮಾಡೋದ? ಕೆಟ್ಟ ಮೇಲೆ ಬುದ್ಧಿ ಬಂತು, ಕಳ್ಕೊಂಡು ಹುಡುಕ್ಯಾಡಿ ಏನು ಮಾಡೋರ. ಈಗ ಅದ್ರದ್ದು ಸದುಪಯೋಗ ತೋರಿಲ್ಲ, ತಗೋರಿ ಕಳ್ಕೊಂಡ. ಭಾಳ ಕಷ್ಟ. 4 ತಿಂಗಳು ಕಾಲೇಜ್ಗೆ ಹೋಗೋದು ಆಗಲಿಲ್ಲ. ಕೊನೆಗೆ ಇವ್ರು ಹೋಗಲ್ದಕ್ಕೆ ಕಾಲೇಜ್ದವ್ರು ಅಂದರು, ನಿಮ್ಗೆ ಹೋಗ್ರಿ ಉದ್ಯೋಗ ಇಲ್ಲ ಅಂತ. ಏನು ಮಾಡೋದು? ಮಗ ಅದ ಸ್ಕೂಲ್ದಾಗ ಕಲ್ತಿದ್ದ. 6 ತಿಂಗಳಾತು. ಆ ಹುಡುಗನ ಪೀತ್ ಐತೆ ಅಪ್ಪಗೆ ತುಂಬಕ್ಕಾಗಲಿಲ್ಲ. ಕೊನೆಗೆ ಆ ಹುಡುಗ ಆ ಕಾಲೇಜ್ ಬಂದಂಥ ಪ್ರಿನ್ಸಿಪಾಲ್ ವಾರ್ನಿಂಗ್ ಮಾಡ್ತಾನು, ಪೀ ತೊಗೊಂಡು ಬಂದಂದ್ರೆ ನಾಳಿಂದ ಕ್ಲಾಸ್ಗೆ ಅಟೆಂಡ್ ಆಗೋದ, ತರ್ಲಿಕ್ಕಂದ್ರೆ ನೀನು ಒಳಗೆ ತೊಗೊಳಲ್ಲ ಹೋಗಂತ. ಬಂದು ಅಪ್ಪನ ಮುಂದೆ ಮಗು ಅಳ್ತದ. ಕೊನೆಗೆ ಅಪ್ಪ ಅಂತಾನೆ, ಹೆಂಗೆ ಮಾಡಿ ನಾಳೆ ಬಂದು ಭೇಟಿ ಹಾಕೋಣಪ್ಪ ನಿನ್ನ ಪ್ರಿನ್ಸಿಪಾಲ್ಗೆ ಅಂತಂತಾನೆ. ಇಟ್ಟು ವರ್ಷದಾಗ ಆ ಸ್ಕೂಲ್ ಸಲುವಾಗಿ ಆ ಕಾಲೇಜ್ ಸಲುವಾಗಿ ನಾನು ದುಡ್ದೇನಿ, ಏನಾದರೂ ನನ್ನ ಮಗ ಉಪಕಾರ ಮಾಡ್ತಾರಂತ. ಆಯ್ತಪ್ಪ ನಾನು ಬರ್ತೀನಂತ ಹೇಳಿ ಹೇಳ್ತಾನೆ. ಮರುದಿವ್ಸ ಹೋಗಿ ಹೇಳ್ಬೇಕಂತ ಹೋಗೋ ಸಂದರ್ಭದಾಗ ಪ್ರಸಂಗ ಹೆಂಗಿರ್ತೈತಿ ನೋಡಿ. ಹುಡುಗರು ಗ್ರೌಂಡ್ದಾಗ ಆಡ್ತಾ ಇದ್ದಾಗ ನಾನು ಬಾಸಲ್ಲಿ ನೋಡ್ತಿರ್ತೀನಿ. ಚಿನಿದಾಂಡು ಆಡಿದ್ದ ವಿದ್ಯಾಧರ, ಯಾರೋ ಭದ್ರಬಾವು ಆಡಿದ್ರು ಗೋಟೆ.
ಆಟ ಆಡಿದವ್ರ ಈ ಜಗತ್ತಿಗೆ ಆಟ ಕಲಿಸ್ಯಾರ, ಮೋಕ್ಷ ಮಾರ್ಗ ಹೆಂಗೈತೆ ಅನ್ನೋದು ತಿಳಿಸ್ಕೊಟ್ಟವ್ರು. ಆಟ ಆಡ್ರಿ ಕರೆ ಆ ಆಟನೊಳಗೆ ವಿಚಾರ ಇಟ್ಟು ಆಡಬೇಕು. ಆಡ್ತಿದ್ರು ಬ್ಯಾಟ್ ಬಾಲ್ ಕ್ರಿಕೆಟ್. ಯಾವ ಮಗು ಬ್ಯಾಟಿಂಗ್ ಮಾಡ್ತಿತ್ತು ಒಬ್ಬ ಹುಡುಗಿ ಹೇಳ್ತಿದ್ದ, ಹೊಡಿ ಹೊಡಿ, ಬೇಡಗಪ್ಪ, ಅಲ್ಲಿ ಒಬ್ರು ಯಾರೋ ಅಜ್ಜ ಹೊಂಟಾರ್ಗಪ್ಪ, ಹೋಗ್ಲಿ ಗಪ್ಪ. ನಾನು ಎಷ್ಟು ಸಲ ನೋಡಿ ಗ್ರೌಂಡ್ನಾಗ ಬರಾಗ ಹುಡುಗರೇ ನಿಂದ್ರು ಮರ ಹೊಂಟ ಆಚರ್ ಹೊಂಟಾರ ಗಪ್ಪ ಗಪ್ಪ ಆಡ್ಬೇಡ, ಹೋಗಮ್ಮ ಆ ಕಡೆ ಹೊಡ್ಲ, ನೀ ಅವ್ರು ಆ ಕಡೆ ಹೊಂಟಾರ ನೀ ಈ ಕಡೆ ಹೊಡ್ಲ, ಹೇಳಿ ಬರ್ತೈತೆ ಅದ ಬಾಲ ಹಿಂಗೆ ಹೊಡಿಯತ್ತೇಳಿ. ಯಾವಾಗ ಹೆಂಗಾಗೈತೆ ಗೊತ್ತಿಲ್ಲ. ಇನ್ಕತ್ತಕ್ಕ ಹೆಣ್ಣು ಹುಡುಗಿಯಾರ ಏನು ಆಡ್ತಾರೆ, ಹೆಣ್ಣು ಹುಡುಗಿಯಾರು ಆಡ್ತಾರೆ, ಹೆಣ್ಣು ಮಕ್ಳು ಏನು ಆಡ್ತಾರೆ, ಏನೇನೋ ಜನ ಮಾತಾಡ್ತಿದ್ರು. ಕರೆ ಅದ ಹೆಣ್ಮಗಳ ವಿಶ್ವಕಪ್ ತಂದು ಕೊಟ್ಟು ಭಾರತಕ್ಕೆ ಶೋಭೆ ಅಂತ ತರ್ತಕ್ಕಂಥ ಕಾರ್ಯ ಮಾಡಿದ್ರು. ಹೆಣ್ಮಕ್ಳೇನು ಸ್ಟ್ರಾಂಗ್ ಅಂತ ತೋರಿಸ್ಕೊಟ್ರು. ಮಕ್ಕಳ ಕೀಳ ಮೇಲ ಅಂತ ತಿಳ್ಕೊಬೇಡ್ರಿ. ಹೆಣ್ಣು ಹುಟ್ರೆ ಹುಣ್ಣಲ್ಲ, ಈ ಕಾಲದಾಗ ಹೆಣ್ಣು ಹುಟ್ರೆ ಹೊಣ್ಣ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಬರಬೇಕು. ಇಡೀ ದೇಶಕ್ಕೆ ಕೀರ್ತಿ ತರುವಂಥ ಕೆಲಸ ಮಾಡಿ ಭಾರತಕ್ಕೆ ಪ್ರಥಮ ಮಹಿಳೆ ಆಟಗಾರರಾಗಿ ಕ್ರಿಕೆಟ್ದಲ್ಲಿ ಚಿನ್ನದ ಪದಕವನ್ನು ವರ್ಲ್ಡ್ ಕಪ್ಪವನ್ನು ತರ್ತಕ್ಕಂಥ ಕಾರ್ಯ ಹೆಣ್ಮಕ್ಳು ಮಾಡ್ರಂತ. ನೋಡ್ರಿ, ಪುರುಷಾರ್ಥ ಇತ್ತಂದ್ರೆ ಯಾವ ರೀತಿ ಸಾಧ್ಯ ಅಂತ. ಯಾವ್ದ್ರಾಗ ಅವ್ರಿಗೆ ಇಂಟ್ರೆಸ್ಟ್ ಐತಿ ಫ್ರೀ ಆಗಿಬಿಟ್ಟು ಬೆಳೆಸ್ರಿ ಅವ್ರನ್ನ. ಬರೀ ಮುಗ್ದಾನ ಹಾಕೋದು, ಹಂಗೆ ಮಾಡ್ರಿ ನೋಡ್ರಿ, ಹಿಂಗೆ ಮಾಡ್ರಿ ನೋಡಿ, ತುಡುಗಿಲ್ಲ ಒಂದು ದಿವ್ಸ ನಿಂಗೆ ಹಂಗೆ ಮಾಡಿ ಹೋಗಿಬಿಡ್ತಾಳೆ. ಹಿಂಗಾಗಿದ್ದಾವೆ, ಕಾಲ ಕೆಟ್ಟೈತಿ. ಅದಕ್ಕೆ ಅತಿ ಫ್ರೀಯಾಗಿ ಬಿಡಬೇಡ್ರಿ, ಅತಿ ಸ್ಟ್ರಿಕ್ಟು ಮಾಡಬೇಡ್ರಿ. ಹೆಂಗೆ ಕುಂಬಾರನ ಕೈಯಾಗ ಮಣ್ಣು ರಾಡಿಯಾಗಿ ಮಡಿಕೆಯಾಗಿ ಕಳಸಾಗಿ ಭಗವಂತರ ಅಭಿಷೇಕ ಮಾಡ್ತತಿ, ಹಂಗೆ ನಿಮ್ಮ ಮಕ್ಕಳ ಮೇಲೆ ನೀವು ಸಂಸ್ಕಾರ ಕೊಡ್ರಿ. ಭವಿಷ್ಯದಾಗ ನಿಮ್ಮ ಮನೆತಂದು ಕೀರ್ತಿ ಆಗ್ಬೇಕು. ನೋಡ್ರಿ, ಕ್ರಿಕೆಟ್ ಆಡ್ತಾ ಇದ್ದು ಅದ್ರಾಗ ಒಂದು ಹುಡುಗು ಬಡಿತು ತೋರ್ಲೆ, ಚೆಂಡು ಹೋಗಿ ಆ ಮುದುಕ್ ಬಡಿತು, ಚಸ್ಮಾ ಜಿಗದು ಹೊರಗೆ ಬಿತ್ತು, ಮೋತಿಗೆ ಆಯ್ತು. ಮುದುಕ್ ಹೋಗಿ ಕೆಳಗೆ ಬಿದ್ದ. ಎಲ್ಲ ಹುಡುಗರು ಅಯ್ಯೋ ಅಂತ ಗಾಬರಿ ಅದು ನಿಂತರು. ಬ್ಯಾಟ್ ಬಡ್ದು ಹುಡುಗ ಕೈಯಾಗ ಅಂತ ನಿಂತು ಏನು ಮಾಡಿನಂತ ಅಟ್ರಾಗ ಗಂಟೆ ಬ್ಯಾಡ್ಸ್ತು. ಎಲ್ಲ ಹುಡುಗರು ಹೊಡ್ಕೋತ ಸಾಲಿಗೆ ಹೋದವು. ಈ ಹುಡುಗ ಬ್ಯಾಟ್ ತೊಗೊಂಡು ತಳಗೆ ಹೋಯ್ತು, ಹಂಗೆ ನಿಂತು. ಇವು ಬಿದ್ದಂಥ ಮುದುಕ್ ಎದ್ದ. ಆ ಬಿದ್ದದ ಬಾಲ್ ತೊಗೊಂಡು ತಗೋ ಅಂದೆವು. ಚಪ್ಪಳೆ ಇರ್ಬಾರ್ದು ಅಂತ ಆ ಮಾಸ್ತರ್ಗಳಿಗೆ. ಭೂಮಿ ತಲೆ ಮಾಸ್ತರ್ ಅಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ. ಇವತ್ತು ಕುಲ್ರತ್ ಭೂಷಣ್ ನಿರ್ಮಾಣ ಆದದ್ದು, ವಿದ್ಯಾಸಾಗರ್ ವಿದ್ಯಾಧರ ಆದದ್ದು, ಭದ್ರಭಾವು ಆಚಾರ್ಯ ಆದದ್ದು ಗುರು ಕೃಪಾದಿಂದ ಮಾತ್ರ ಸ್ಥಾನ ಪಡ್ಕೊಂಡಾರ. ಗುರು ಇರ್ಲಿಕ್ಕೆ ಜೀವನದಾಗ ಏನೂ ಇಲ್ಲ. ಯಾವುದೋ ರೂಪದಾಗರೇ ಇರಲಿ, ನಮ್ಮ ಸಂಸ್ಕಾರ ಕೊಟ್ಟಾರಂತ ಇವ ಸ್ಥಾನದಾನ ಬಂದೀವಿ. ಅದಕ್ಕೆ ಹೇಳ್ರು, ಗುರುವಿನ ಸ್ಥಾನ ಯಾರೂ ಮೀರಾಕಾಗಿಲ್ಲ. ಭಗವಂತರಿಗಿಂತ ದೊಡ್ಡವ ಈ ಪ್ರಪಂಚದ ಯಾವಿದ್ರೆ ಗುರು ಇರ್ತಕ್ಕಂಥ ವ್ಯಕ್ತಿತ್ವ ಅಂತ. ನಿಸ್ವಾರ್ಥಿಯಾಗಿ ಎಲ್ಲ ಮಕ್ಕಳ ಲೇಸನ್ನ ಬಯಸಿ ಭವಿಷ್ಯವನ್ನು ನಿರ್ಮಾಣ ಮಾಡ್ತಾನೆ ಗುರು. ಬ್ಯಾಟ್ ಕೈಯಾಂದು ಉಗುದ ಬಂದು ಕೈ ಜೋಡಿಸಿದ. ಅವಾಗ ಆ ವ್ಯಕ್ತಿ ಕೇಳ್ತಾನ, ಮುದುಕ ಚಸ್ಮಾ ಬಿದ್ದು ಚಸ್ಮಾನ ಹೊಡಿತು, ಕೈಯ ಬಾಲ್ ತಗೋ ಅಂತ ಹೇಳ್ತಾನ. ಅವಾಗ ಮುದುಕ ಹೇಳ್ತಾನೆ, ಅಲ್ಲಪ್ಪ ಗಂಟೆ ಬಾಯಿಸ್ತು, ಎಲ್ಲ ಹುಡುಗರು ಒಡ್ ನೀ ಯಾಕೆ ಹೋಗಲಿಲ್ಲ ಅಂತ. ಅವ ಮಗು ಹೇಳ್ತದ, ಕ್ಷಮಾ ಮಾಡಿರಿ, ನಾನು ನಿಮಗೆ ಬಾಲ್ ಬಡಿಸೇನಲ್ಲ, ನಿಮ್ಮನ್ನ ಕ್ಷಮಾ ಕೇಳ್ಬೇಕಂತ ನಾನು ನಿಂತೀನಿ, ಅದಕ್ಕೆ ಹೋಗಿಲ್ಲ ಅಂತಂದು. ಅವಾಗ ಗುರು ಆದವನು ವಯಸ್ಕರ ಮುದುಕ, ಗುರುವಿನ ಸ್ಥಾನದಾಗೆಲ್ಲ ರಿಟೈರ್ಡಾಗಿ ಹೋಗ್ಯಾನ, ಹೊರಗೆ ಹಾಕ್ಯಾರ ಅವನ. ಅಂಥ ಪರಿಸಿರ್ತಕ್ಕಂಥ ಮುದುಕಂತಾನ, ನೀ ಕ್ಷಮಾ ಯಾವಾಗ ಕೇಳಿದೆವ, ನೀನು ಕರ್ಮದಿಂದ ಮುಕ್ತಾದಿ ಹೋಗಂಪ ಅಂತ. ನಾವು ಇರ್ತೀವಿ, ನಾಯಕ ಕ್ಷಮಾ ಕೇಳಿ ಹಾಗೆ ಮಾಡ್ಯಾಳ, ನಾಯಕ ಮುಂದೆ ನಾಯಕ ಕ್ಷಮಾ ಕೇಳಿ ನನಗೆ ಯಾಕೆ ಹೇಳ್ತೀನಿ, ನೀ ಮಾಡ ಮೊದಲು. ರಾಗ ದ್ವೇಷ ಈರ್ಷಾ ತಪ್ಪು ಇರಲಾರ್ದ ಸಹಿತ ಕ್ಷಮಾ ಕೇಳಿದ್ರೆ ಪಾರ್ಶ್ನಾಥ ಆಗುವಂಥ ವ್ಯಕ್ತಿತ್ವನ ಮಾತನ್ನ ಬರ್ತದೆ. ತಪ್ಪು ಅಣ್ಣಂದಿತ್ತು, ತಮ್ಮ ಕ್ಷಮಾ ಕೇಳಿದ ಅಣ್ಣಂತೆ ತಮ್ಮ ಪಾರ್ಶ್ನಾಥ ಅದ. ಇತಿಹಾಸ ತೆಗೆದು ನೋಡಿ ಪಾರ್ಶ್ನಾಥ ಜೀವನ ಚರಿತ್ರ. ತಪ್ಪು ಯಾರ್ದೇ ಇರಲಿ, ಕ್ಷಮಾ ಕೇಳಿದ್ರೆ ದೊಡ್ಡವ್ರು ಹಾಕಿರಿ, ಏನು ಸಣ್ಣವ್ರು ಹಾಕಿರೋ. ಕ್ಷಮಾ ಕೇಳಿದವರು ದೊಡ್ಡವ್ರು ಆಗ್ತಾರೋ. ಕ್ಷಮಾ ವೀರಶ್ಯ ಭೂಷಣಂ, ಭಾಳ ದೊಡ್ಡ ಶಕ್ತಿ ಅದು. ಆಯ್ತಪ್ಪ ತಗೋ ಬಾಲ್ ತಗೋ, ಕ್ಷಮಾ ಮಾಡಿನಂತ ಹೇಳಿ ಅಂತ ನಾ ಹೊಕ್ಕನು. ಅಲ್ಲಪ್ಪ ಬಾಲ್ ಕೊಟ್ಟನಲ್ಲ ಹೋಗು ಇನ್ನ ಅಂತ. ಇಲ್ರಿ ನೀವು ಕ್ಷಮಾ ಮಾಡಿನಂತ ಹೇಳ್ರಣ ನಾ ಹೋಗವಂದ ಹುಡುಗ. ಅವಾಗ ತಮ್ಮ ನೀ ಆಟ ಆಡೋದ್ರೆ ಹೆಂಗೆ ಪ್ರವೀಣದಿ, ಹಂಗೆ ಅಭ್ಯಾಸನೂ ಭಾಳ ಲಕ್ಷ್ಯ ಕೊಟ್ಟು ಮಾಡಪ್ಪ, ನಿಮ್ಮ ತಂದೆ ತಾಯಿ ಹೆಸರು ತೊಗೊಂಬ, ನನಗೆ ನಾ ಕ್ಷಮಾ ಮಾಡೇನೆ ಅಂತ ಹೋಗಂತಂದ. ಅವಾಗ ಮಗು ಮನುಷ್ಯನ ಸಂಕಲ್ಪ ಮಾಡ್ತು, ನಾ ಆಟದ ಜೊತೆಗೆ ಪಾಠನೂ ಮಾಡ್ದೆ ಕಲಿಕ್ಕೆ. ಈ ವ್ಯಕ್ತಿ ಒಳಗೆ ಹೋದ, ಆಫೀಸ್ ಕಡೆ ಅಂತ ಒಬ್ಬ ಮಗುನ ಕೇಳಿದ, ಹೋದ ಒಳಗೆ ಹಿಂಗೆ ಹೋಗ್ರಿ ಅಂತ ಗೊತ್ತಿಲ್ದಂಗೆ ಒಳಗೆ ಹೋದ, ಪ್ರಣಾಮ ಮಾಡ್ದ. ಹಿಂಗಿಂದ ಹಿಂಗೆ ನನ್ನ ಮಗುಂದ ಮತ್ತು ನೀವು ನಾಳಿಂದ ಸ್ಕೂಲಿಗೆ ಬರಬೇಡ ಅಂದರ್ತಿ ಯಾಕ. ಯಾರ ಇಂಥ ಹುಡುಗ ಪಟ್ ಪೇಜ್ ತಗೊಳ್ಳು ಮೇಡಮ್ ನೋಡಿದ್ಲು, ನೋಡಿ ಅಂತ ಇಲ್ಲ
6 ತಿಂಗಳಾಯ್ತು ನಿಮ್ಮ ಫೀನ ಪೇಡ್ ಆಗಿಲ್ಲ, ಪೇಡ್ ಆಗಿಲ್ಲ, ಎಲ್ಲಿ ತನಕನೂ ಫೀ ತುಂಬಂಗಿಲ್ಲ, ಅಲ್ಲಿ ತನಕ ನಿಮ್ಮ ಮಗನ ನಾವು ಕಳ್ಸಿ, ಇನ್ನೊಂದು ತಿಂಗಳು ತುಂಬಲಿಕ್ಕಂದ್ರೆ ನಾವು ಎಲ್ ಸಿ ಕಿತ್ತು ಕೊಡ್ತೀವಿ ಅಂತ ಭಾಳ ಅತಿ ದೀನ ಸ್ವರದಿಂದ ಕೈ ಜೋಡಿಸಿ ಕೇಳ್ಕೊಂಡ. ಇಲ್ಲ ಹೇಗಾದರೂ ಮಾಡಿರಿ ಮೇಡಮ್, ನನ್ನ ಮಗುವಿಗಿಲ್ಲಿ ವಿದ್ಯಾರ್ಥಿ ಕೊಡ್ರಿ ಅಂತ. ಅವಾಗ ಹೇಳು, ನಿಮ್ಮಂಥ ದುಃಖಿ ದರಿದ್ರಿ ಇಂಥ ಸ್ಕೂಲ್ನಾಗ, ಪ್ರೈವೇಟ್ ಸ್ಕೂಲ್ನಾಗ ಕಲಿಸ್ತೀರಿ, ಗೌರ್ಮೆಂಟ್ ಸ್ಕೂಲ್ನಾಗ ಕಲಿಸ್ಬೇಕಲ್ಲ, ಫೀ ತುಂಬಕ್ಕಾಗಲಿ, ಇಲ್ಲೇ ತಂದು ಹಾಕ್ತಿರ್ತೀವಿ. ಭಾಳ ಸಿಕ್ಕಾಪಟ್ಟಿ ಬೈತ್ಲು. ಹೊರಟೋಗಿಲ್ಲಿಂದ ತೆಲ್ತಿತಿ. ನಮ್ದು ಇನ್ಸ್ಪೆಕ್ಷನ್ ಅದ, ಸಾಹೇಬ್ರು ಬರೋರ್ದಾರು, ಮೊದಲಿಲ್ಲ ಅಂತ ಕೂಗಿ ಎಬ್ಬಿಸಿದ್ಲು. ಆದ್ರೆ ಇವ ಕೈ ಜೋಡಿಸಿ, ಇಲ್ಲ ಮೇಡಮ್ ಹೇಗಾದರೂ ಮಾಡಿರಿ, ಭಾಳ ಕಷ್ಟದ ನನಗೆ, ನನ್ನ ಕರ್ಮ ಭಾಳ ಕಾಡತೈತಿ, ಕ್ಷಮಾ ಮಾಡಿರಿ, ನಾ ಏನಾದರೂ ಮಾಡಿ ಒಂದು ವರ್ಷ ನಂಗೆ ಟೈಮ್ ಕೊಡ್ರಿ, ಬಟ್ ಮುಂದಿನ ವರ್ಷ ಒಳಗಾಗಿ ನಾ ಎಲ್ಲ ಪೇಡ್ ಮಾಡ್ತೇನೆ ರೀ, ಕ್ಷಮಾ ಮಾಡಿರಿ. ಎಲ್ಲಿ ಕ್ಷಮಾ ಹೋಗ್ತಿಲ್ಲ, ಸರಿ ಅವ್ನು ಅವ್ನು ತಿಡಿ, ಅವ್ನು ಹೊರಗಾಕವ್ನು. ಕೈ ಹಿಡಿದು ಜಗ್ಗಿ ಎಳ್ಕೋತ ಹೋಗಿ ಹೊರಗೆ ನುಗ್ಗಿಸಿಬಿಟ್ಟ. ಮುದುಕ್ಕೆ ಹೋಗಿ ಒಂದು ಮೂಲೆ ಬಿತ್ತು. ಅಷ್ಟ್ರಾಗ ಇನ್ಸ್ಪೆಕ್ಷನ್ ಸಲುವಾಗಿ ಸಾಹೇಬ್ರು ಯಾರು ಬರ್ತಿದ್ರು, ಬಂದರು. ಈಕೆ ಅಗದಿ ತಮ್ಮ ಸ್ಟಾಪ್ ಎಲ್ಲ ಕೂಡಿ ಕೈಯಾಗ ಪುಷ್ಪಗುಚ್ಛಗಳನ್ನು ತೆಗೆದುಕೊಂಡ, ಹೂವಿನ ಹಾರ ತೊಗೊಂಡ, ಅವ್ರು ಸತ್ಕಾರ ಮಾಡ್ಕೊಂಡ ಕಾಲೇಜ್ ಬರ್ಬೇಕಂತ ಹೊಂಟಿದ್ರು. ಅಷ್ಟ ಮುದುಕ್ಕೆ ಹೋಗಿ ಒಂದು ಮೂಲೆ ಬಿದ್ದಿದ್ದ. ಇವ್ರು ಮುಂದೆ ಸಾಹೇಬ್ರು ಬಂದರು, ಗಾಡಿ ಬತ್ತು ಅಂತ ತಿಳ್ಕೊಂಡ ಮುಂದೆ ಹೋಗ್ತಾರೋ ಅಷ್ಟ ಸಾಹೇಬ್ರು ಎದುರಿಗೆ ಬರ್ತಾರೆ. ಕಾಲೇಜ್ ಮುಂದೆ ಸಾಹೇಬ್ರು ಬರಾಕ ಅವ್ರ ದೃಷ್ಟಿ ಆ ಮುದುಕಿನ ಕಡೆ ಹೋಗಾಕ. ಇವ್ರು ಹೋಗಿ ಅವ್ರು ಸತ್ಕಾರ ಮಾಡಿ ಕೊಳ್ಳಾಗ ಮಾಲಿ ಹಾಕಬೇಕು ಅಂತ ಇವ್ರು ಮುಂದೆ ಹಿಂಗೆ ಹೋಗ್ತಾರೋ ಅಷ್ಟರ ಮಾಲಿ ಸಕಟ ಅವ್ರನ್ನ ಸೈಡ್ ಸರಿಸಿ ಇನ್ಸ್ಪೆಕ್ಷನ್ ಬಂದಂಥ ಕಲೆಕ್ಟರ್ ಸಾಹೇಬರು ಆ ಮುದುಕನ ಹತ್ತಿರ ಹೋಗ್ತಾರೆ, ಬಿದ್ದವ್ರು ನೆಬಸ್ತಾರೆ, ಕಾಲು ಮುಟ್ಟಿ ಕೈ ಜೋಡಿಸಿ ನಮಸ್ಕಾರ ಮಾಡ್ತಾರೆ. ಆವಾಗ ಆ ಪ್ರಿನ್ಸಿಪಾಲ್ ಇರ್ತಕ್ಕಂಥ ವ್ಯಕ್ತಿ ಸ್ಟಾಪ್ ಎಲ್ಲ ಕೂಡಿ ವಿಚಾರ ಮಾಡ್ತಾರು, ಈ ಸಾಹೇಬ್ರ ಸಮ್ಮಾನ ಸ್ವೀಕಾರ ಮಾಡೋದ ಮುದುಕನಿಯ ಕಾಲು ಬೀಳಾಯ್ತಾರು, ಇದೇನಾ ಅಂತ ಅವ್ರು ತಮ್ಮ ಆಶ್ಚರ್ಯದಿಂದ ನೋಡಕ್ಕೆ ಶುರು ಮಾಡ್ತಾರೋ. ಆವಾಗ ಆ ಮಗು ಎದ್ದು ನಿಲ್ತದ, ಕೈ ಜೋಡಿಸ್ತದ, ಕಣ್ಣಾಗಿ ನೀರು ಬರಾಕತ್ತವು. ತಮ್ಮ ತಮ್ಮ ಯಾರು ನೀ, ಯಾಕೆ ಅಳ್ತಾ ಇದ್ದೀಯ ಅಂತ. ಸರ್ ನನ್ನ ಗುರ್ತು ಹಿಡ್ಲಿಲ್ರಿ, ನಾನು ಹೈಸ್ಕೂಲ್ದಾಗ ನಿಮ್ಮ ಹತ್ತಿರ ಕಲ್ತೀನಿ ರೀ, ನಮಗೆ ಕ್ಲಾಸ್ ಟೀಚರ್ ಆಗಿದ್ರಿ ನೀವು ರೀ, ನಾ 8th ಇದ್ದಾಗ ನಾನು ಉದ್ಧಾರ ಮಾಡಿದವ್ರಿ ನೀವು ರೀ. ಯಾರಪ್ಪ ನೀನು? ನಾನು ರಮೇಶ್ ರೀ, ರಮೇಶ, ನಿಮ್ಗೆ ಗೊತ್ತಿಲ್ಲೇನ್ರಿ? ನಮ್ಮ ಸ್ಕೂಲ್ದಾಗ ದೇಸಾಯಿ ಮಗ ಒಬ್ಬಿದ್ಲ, ಸಾವ್ಕಾರ ದೇಸಾಯಿ ಮಗ. ಏನಾಯಿತು? ಅವಾಗ ಅವನ ಕೊಳ್ಳಾಗಿಂದ ಲಾಕೆಟ್ ಕಳೆದಿತ್ತು. ಅವ ಬಂದು ನಿಮಗೆ ದೂರು ಕೊಟ್ಟಿದ್ದ. ಫಸ್ಟ್ ಪ್ರೇಯರ್ ಮುಗಿದಂತ ಫಸ್ಟ್ ಪ್ರೀಡ್ನೊಳಗನ ಆಗಿತ್ತು, ದೂರು ಕೊಟ್ಟಿದ್ದ. ನೀವು ಬಂದ ಅದಕ್ಕೆ ಪರಿಹಾರ ಮಾಡಿದ್ರಿ. ಏನಾಯಿತು? ಬುದ್ಧಂ ಕೇಳ್ತಾರ ಇವ್ರು, ಕ್ಷಮಾ ಮಾಡಿರಿ. ಯಾವಾಗ ನಮ್ಮ ದೇಸಾಯಿ ಮಗನ್ನ ಕೊಳ್ಳಾಗಿಂದ ಗೋಲ್ಡನ್ ಚೈನ್ದಿಂದ ಮಾಡಿದ್ದ ಡೈಮಂಡದ ಲಾಕೆಟ್ ಇತ್ತು, ಆ ಲಾಕೆಟ ತಂದು ದೋಸ್ತು ತೋರಿಸಿದ್ದವ, ಪ್ಯಾಕ್ ಮಾಡಿ ಬ್ಯಾಗ್ನಾಗ ಇಟ್ಟಿದ್ದ. ರೆಸ್ಟಿಗೆ ಬಿಟ್ಟಾಗ ನಾ ತುಡುಗು ಮಾಡೀನ್ರಿ ನಾನು. ನೀವೆಲ್ಲ ಆ ಸುದ್ದಿ ಮುಗಿಸ್ ನಂತರ ದೇಸಾವ್ರಿಗೆ ಗೊತ್ತಾಗ್ತಾರ, ಮಗ ಬಂದು ಹೇಳ್ದ, ನಿಮ್ಮನ್ನು ಬಿಡಂಗಿಲ್ಲ, ನಿಮ್ಮ ಕಾಲೇಜು ಬಿಡಂಗಿಲ್ಲ ನಮ್ಮಪ್ಪ, ಸರಳ ನಂದು ಚೈನ್ ಹುಡಿಸ್ಕೊಟ್ರಿ ಲಾಕೆಟ, ಚಲೋ ಆಯ್ತು. ಮಗ ವಾರ್ನಿಂಗ್ ಮಾಡಿದ್ದು ಯಾರಿಗೆ? ಕ್ಲಾಸ್ ಟೀಚರ್ಗೆ. ಈಗ ಮುದುಕಾಗಿ ಬಂದ ನಾವು ಕರ್ಮಗತಿ ಹೆಂಗೆ ಕೆಲಸ ಮಾಡ್ತೈತಿ ನೋಡ್ರಿ. ಈಗೂ ಎಷ್ಟೋ ಮಂದಿ ಮಕ್ಳು ಅದಾವೆ, ಯಾರು ಏನು ಮಾಡ್ರಿ ಗಾಲಿ ಫೋನ್ ಹಚ್ತಾರೆ, ಯಾರು ಗೊತ್ತೈತೇನ, ನಾ MLA ಕೃಷ್ಣಪ್ಪನ ಮಗನ ನೋಡ, ಮುಂದೆ ನೀರಿಲ್ಲದ ಜಾಗಕ್ಕೆ ಎತ್ತಾಕಿಸ್ ನಮ್ಮ ಅಪ್ಪನ ಕೈಲೆ ನೋಡ್ರಿ. ಮೀಶ್ ಬಂದಿಲ್ಲ ನಮ್ಮ ಮಕ್ಳಿಗೆ, ಇವ್ರಿಗೆ ಅಪ್ಪನ ಹೆಸರು ಮ್ಯಾಗ ಅಧಿಕಾರ ಚಲಾಯಿಸ್ತಾರೆ ಈಗಿನ ಮಕ್ಕಳ. ಟೀಕಾ ಮಾಡಾಕತ್ತೆ, ಸತ್ಯ ಹೇಳಾಕತ್ತೆ, ಇನ್ನು ವಿಚಾರ ಮಾಡುವಂಥ ಮಾತದ. ಆ ಮಗು ಹೇಳ್ತದ, ಸರ್ ಕ್ಷಮಾ ಮಾಡಿರಿ. ಆ ವ್ಯಕ್ತಿ ಅವಾಗ ನೀವೇನು ಮಾಡಿದ್ರಿ ಗೊತ್ತಾ? ಸಾಲಿಗೆ ಬಂದ್ರಿ, ಕ್ಲಾಸ್ ರೂಮ್ಗೆ ಬಂದ್ರಿ, ಎಲ್ಲ ಮಕ್ಕಳಿಗೆ ಪ್ಯೂನ್ ಕೈಲಿ, ಪ್ಯೂನ್ ಗಂಗಪ್ಪ ನಿನ್ನೆ ಮದುವೆ ಆತತ ಅವನ ಮಗಂದ ಇಂದ ಅಣ್ಣ, ಅದಕ್ಕೆ ಇಲ್ಲಿ ಬಂದಿಲ್ಲ ಏನು ಕಡಿಮೆ ನೀವು. ಬರಬೇಕು. ಪ್ಯೂನ್ ಕೈಲಿ ಕರಿ ಅರಿವಿ ತರಿಸಿರಂತ ಸರ್. ಮಗು ಹೇಳ್ತ, ಎಲ್ಲರೂ ಕಣ್ಣಿಗೆ ಅರಿವಿ ಕಟ್ಟಿಸಿರಿ ನೀವು, ಲೈನ್ ಮಾಡಕ್ಕೆ ಹೆಚ್ಚಿ. ಎಲ್ಲರನ್ನು ಚೆಕ್ ಮಾಡಿದ್ರಿ, ಬಂಗಾರದ ಚೈನ್ದಿಂದ ಡೈಮಂಡ್ ಹಾಕಿ ಮಾಡಿದ್ದು ಲಾಕೆಟ್ ತೆಗೆದ ಕೊಟ್ಟಿದ್ರಿ. ಆ ಲಾಕೆಟ್ ತುಡುಗಿ ಮಾಡಿದವ ಯಾರಲ್ಲ, ನಾನೇ ರೀ ಅಂತ ಆ ಮಗು ಹೇಳ್ತದೆ. ಅವಾಗ ಸರ್ ಅಂತಾರು, ಚಸ್ಮಾ ಬಿದ್ದೈತಿ ಒಳಗೆ, ಚಸ್ಮಾ ಅರ್ಧ ಒಂದು ಕಡೆ ಉಳಿದೈತೆ ಅಂತ ಬೇಯ್ತಲೆ ದೋತಿರ್ಲೆ ಒರೆಸ್ಕೋತಾರು. ಮುದುಕ ಮತ್ತೆ ಹಾಕೋತಾನು. ಅವ್ನು ನೋಡ್ತಾನೆ ಯಾರನ್ನ ಮುಂದೆ ನಿತ್ತಾನಲ್ಲ, ತರುಣ್ ಡಿಶಿ ಮಣ್ಣಂಗೆ ವಿಡಿಯೋ ತೋರಿಸಿರು.
1,80,000 ಕೊಟ್ಟು ನೀವೇನು ಗುರ್ಲಾಪುರ ಕ್ರಾಸ್ನ ರೈತರಿಗೆ ಸಹಾಯ ಮಾಡಿರಿ ಆದ ಸಲುವಾಗಿ ಆಶೀರ್ವಾದ ಕಳಿಸಿನ ಅವ್ರಿಗೆ ನೀವು ಮಾಡಿದ ಕಾರ್ಯ ಭಾಳ ಶ್ಲಾಘನೀಯ ಐತಿ, ಯಶಸ್ವಿ ಆಗಲಿ, ಆಶೀರ್ವಾದ ಐತಿ ಮಾಡಿ ಅಂತ ಪ್ರೇರಣಾ ಕೊಟ್ಟು ಕಳಿಸೀನಿ. ಅಲ್ಲೊಬ್ರು DC ಇದ್ದರು, ಅವ್ರು ಮಾತಾಡಿದ ಮಾತುಗಳನ್ನ ಕೇಳಿನ ಅವ್ರಿಗೊಂದು ಜೋರ್ಲಿ ಚಪ್ಪಾಳೆ ಸಭೆನ ಮಾಡಿರಿ. ಯಾರ್ದಾರು ಪುಣ್ಯಾತ್ಮ DC ಗುರ್ಲಾಪುರ ಕ್ಲಾಸ್ನ್ಯಾಗ ಬಂದು ರೈತರ ಪರವಾಗಿ ನಿಂತು ಸರ್ಕಾರ ಜೊತೆ ಹೋರಾಟ ಮಾಡಿ 3,300 ರೂಪಾಯಿ ಕೊಡೋದ್ರಲ್ಲಿ ಅವ್ರದ್ದು ಒಂದು ಕಾರ್ಯ ಪ್ರಭಾವಿ ಕಾರಣದ ಪ್ರಭಾವಿ ವ್ಯಕ್ತಿ. DC ಸಣ್ಣ ವಯಸ್ಸಿನವ್ರದಾರು ರೈತರ ಜೊತೆ ಮಾತಾಡೋದು, ಅಲ್ಲಿ ಜನರ ಸಂಪರ್ಕದಾಗಿರೋದು, ಅವ್ರು ಮಾತಾಡ್ತಕ್ಕಂಥ ಅವ್ರು ಹೇಳ್ತಕ್ಕಂಥ ಅವ್ರು ಧೈರ್ಯ ಕೊಡ್ತಕ್ಕಂಥ ಕಲೆಗಳನ್ನ ಮೆಚ್ಚಿ ಇಂಥ DCಗಳು ಇವತ್ತು ಭೂಮಿ ತಲೆ ಮೇಲೆ ಅದಾರಲ್ಲ, ಇದು ಸಂಸ್ಕಾರದಿಂದ ಮಾತ್ರ ಸಾಧ್ಯ. ಅವ್ರ ಅವ್ವ ಅಪ್ಪ ಅಂತ ಸಂಸ್ಕಾರ ಮಗುವಿಗೆ ಕೊಟ್ಟಾರನಂತೆ ಆ ಜೊತೆ ರೈತರ ಜೊತೆ ಸಂಭಾಷಣೆ ಮಾಡಿ ಯಶಸ್ವಿ ಕಾರಣ ಆದ್ರಂತ. DC ಅಂತಾನೆ ಕ್ಷಮಾ ಮಾಡ್ರಿ. ಅವಾಗ ಸರ್ ಅಂತಾರಂತ, ತಮ್ಮ ನಿಮ್ಗಟ್ಟ ಕಣ್ಣು ಕಟ್ಟಿದ್ದಿಲ್ಲ, ಅದನ್ನು ಚೆಕ್ ಮಾಡಾಗ ನಾನು ಕಣ್ಣು ಕಟ್ಕೊಂಡಿದ್ದೀನಿ, ಯಾವ ಕಣ್ಣು ನನಗೂ ಗೊತ್ತಾಗಬಾರ್ದು, ಅಂದಮೇಲೆ ದೇಶ ನಿರ್ಮಾಣ ಆಗಬಾರ್ದು ಅಂತಕ್ಕಂಥ. ಡೈಮಂಡ್ ಯಾರು ಕದ್ದಾರು? ಆ ಬಾಲಕ ಆ ವಿದ್ಯಾರ್ಥಿ ನನಗೆ ಸಹಿತ ಗೊತ್ತಾಗ, ನಾನು ಕಣ್ಣು ಕಟ್ಕೊಂಡು ನಡುನ ಒಬ್ಬ ಸಿಕ್ಕಿದಂದ್ರೆ ಡೈಮಂಡ್ ಸಿಕ್ತು. ಅದ್ರ ಕೊನೆವರೆಗೆ ನಾ ಕಂಟಿನ್ಯೂ ಚೆಕ್ ಮಾಡಿ, ಯಾಕಂದ್ರೆ ಮುಂದಿನ ಅವ್ರಿಗೆ ಗೊತ್ತಾಗ್ತು ಅಲ್ಲಿ ನಂದು ಮುಂದೆ ಯಾವ ಇದ್ದ ಅವನ ಇದ್ದ, ಅಲ್ಲಿಗೆ ಸರ್ ನಿಲ್ಲಿಸ್ರು, ಡೌಟ್ ಬರಬಾರ್ದು. ಈಗ ಗೊತ್ತಾಯ್ತು, ನೀನು ತುಡುಗು ಮಾಡಿದ, ನೀನು ಬಾಯಲ್ಲಿ ಹೇಳಿದಿ, ನನಗೆ ಅದು ಗೊತ್ತಿದ್ದಿದ್ದಿಲ್ಲ ಅಂತ ಗುರು ಹೇಳ್ತಾನ. ಅವಾಗ DC ಕಾಲು ಹಿಡ್ದಂತಾನ, ಗುರು ಯಾಕೆ ದೊಡ್ಡವ, ದೇವ್ರ ಸ್ವರೂಪ ಗುರು ಅಂತಕ್ಕಂಥದ್ದನ್ನು ಮೆಚ್ಕೋಬೇಕ್ರಿ, ಕ್ಷಮಾ ಮಾಡ್ರಿ ಅಂತ ಹೇಳ್ತಾನೆ. ನಿಮ್ಮ ಆಶೀರ್ವಾದ ಅವತ್ತು ನಾ ತಪ್ಪು ಮಾಡಿದ್ದ 4 ಮಂದಿಯಾಗಿ ಹೇಳಿದ್ರಂದ್ರೆ ನಾನು ನಿಮ್ಮನ್ನ ಶತ್ರು ಅಂತ ತಿಳ್ಕೊತಿದ್ನಿ, ನನ್ನ ತಪ್ಪು ಮುಚ್ಚಿ ಹಾಕಿರಿ. ಅವತ್ತು ನನ್ನ ಆತ್ಮ ಹೇಳ್ತು, ದೇಸಾಯಿ ಮಗನ ಡೈಮಂಡ್ ಕದ್ದೀನಿ ಅಂದ್ರೆ ಗೊತ್ತಾಗಿತ್ತಾರ, ದೇಸಾಯಿ ನಾನು ಬಿಡ್ತಿದ್ದಿಲ್ಲ, ಸಾಲಿಂದ ಹೊರಗೆ ಹಾಕ್ತಿದ್ರು. ನಾ ಇವತ್ತು ಈ ಸ್ಥಾನಕ್ಕೆ DC ಆಗಿ ಬರ್ತಿದ್ದಿಲ್ಲ. ಅವತ್ತು ನೀವು ಮಾಡಿದ ಕ್ಷಮಾ, ಇವತ್ತು ನಾನು DC ಆಗಿ ಮಾಡಿದ. ನಿಮ್ಮಂಥ ಶಿಕ್ಷಕರು ಇರೋದ್ರಿಂದ ಈ ಪ್ರಪಂಚ ಪವಿತ್ರ ಆಗಿದೆ ಅಂತ ಚರಣ ಮುಟ್ಟಿ ದರ್ಶನ ಮಾಡಿದ. ಅವಾಗ 6 ತಿಂಗಳು ಪೀ ತುಂಬಲ್ದಕ್ಕೆ ಯಾವಾಗ ನೀವು ಶಾಲೆ ನಡೆಸೋರು ಯಾರು ಇದ್ರಂದ್ರೆ ಇದ್ರಾಗ ಶಿಕ್ಷಕರು ಇದ್ರಂದ್ರೆ ಇದನ್ನ ಗುಣಗಳು ಅಳವಡಿಸ್ಕೊಡ್ರಿ. ನಿಮ್ಮ ಪೇಮೆಂಟ್ ನಾನು ರೊಕ್ಕ ತೆಗೆದು ಮಕ್ಳಿಗೆ ಪಿ ತುಂಬಿರ್ಕರಿ, ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡ್ರಿ. ಅದು ವ್ಯಕ್ತಿತ್ವ. ಯಾ ತಾಯಿ ಜರಿಕ್ಷನ್ ಕೊಟ್ಲಾನೋ, ಯಾ ಗುರು ಸಂಸ್ಕಾರ ಕೊಟ್ರೇನೋ. ನಾ ಹೈಸ್ಕೂಲ್ದಾಗಿದ್ದಾಗ ಮಣ್ಣಿಂದ 1 ರೂಪಾಯಿ ತೊಗೊಲಿಲ್ಲ. ನನ್ನ ಡ್ಯೂಟಿ ಮೇಲೆ ನನ್ನ ಕಾಲ ಮೇಲೆ ಬದುಕಿ ನನಗೆ ಬರ್ತಂಥ ರೊಕ್ಕದ ಜೊತೆಗೆ 8th, 9th, 10th 3 ಕ್ಲಾಸ್ದಾಗ ಬರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಎಷ್ಟು ಪೆನ್ ಹತ್ತವು, ಸಸ್ಪೆನ್ಸಲ್ ಹತ್ತವು, ಮತ್ತು ಕ್ರಾಫ್ಟ್ ಮಾಡ್ತಕ್ಕಂಥ ಬುಕ್ ಹತ್ತವು, ಅವೆಲ್ಲ ನಾನು ತಂದು ಕೊಡುವಂಥ ಕಾರ್ಯ ಮಾಡ್ತಿದ್ನಿ. ನನಗೆ ತೃಪ್ತಿ ಇರ್ತಿತ್ತು. ನಾ ಮದುವೆ ಮಾಡಿ ಸಂಸಾರದಾಗ ಬಿದ್ದೀನಿ ಅಂದ್ರೆ 1, 2, 4 ಮಕ್ಳು ಹಾಕಿದ್ದು, ಸಾಲಾಗಿರೋ ಮಕ್ಕಳೆಲ್ಲ ನನ್ನೂ ಮಕ್ಕಳು ಅಂತಕ್ಕಂಥ ಭಾವನೆ ನನ್ನ ಒಳಗಿತ್ತು. ಸಂತೃಪ್ತಿ ಇರ್ತಕ್ಕಂಥ ಜೀವನ ಇತ್ತು. ನಂದು ದೊಡ್ಡತನ ಹೇಳಕತ್ತಿಲ್ಲ, ಇದು ವ್ಯಕ್ತಿತ್ವ. ಅಂಥ ಸಂಸ್ಕಾರ ಜನ್ಮ ಕೊಡ್ತಕ್ಕಂಥ ತಾಯಿ ತಂದೆ ನಾನು ಆತ್ಮ ಕೊಟ್ಟಿರಂತೆ ಅಂಥ ಭಾವದಿಂದ ಬದುಕುವಂಥ ಭಾವ ಬತ್ತು. ಇವತ್ತು ನನಗೆ ತೃಪ್ತಿ ಅದ. ಮನೆಯಾಗಿದ್ರೆ ಅವು ಹೆಂಡತಿ ಮಕ್ಕಳು 2 ಮಂದಿ 3 ಮಂದಿ ತಮ್ಮ ತುಗತ್ತಿನಂತ ಬಡಿಸ್ತಿದ್ರು. ಇವತ್ತು ಸಹಸ್ರ ಜನ ಭಕ್ತಿ ರೂಪದಾಗ ದಾನ ಮಾಡ್ತಾರಂದ್ರೆ ಇದು ಪುಣ್ಯದ ಫಲಾನ ಇವತ್ತು ನಾವು ಭೋಗಿಸಾಕತ್ತೀವಿ. ಕಾಯಂನ ಹೇಳ್ತಿರ್ತೀನೋ, ನನ್ನ ಜೀವನದಾಗ 1 ಸಲ ಸಹಿತ ದಿಗಂಬರ್ ಮುನಿಗಳ ಕೈಯಾಗ, ಅರಿಕಾ ಮಾತಾಜಿಗಳ ಕೈಯಾಗ ಕ್ಷುಲ್ಲಿಕಾಗಳಿಗೆ ಆಹಾರ ದಾನ ಕೊಡೋ ಭಾಗ್ಯ ಸಿಗಲಿಲ್ಲ. ನನಗಿಂತ ನೀವು ಭಾಗ್ಯಶಾಲದರಿ. ನನಗೆ ಸಿಗಲಾರ್ದ ಭಾಗ್ಯ ನಿಮಗೆ ಸಿಗಾಕತ್ತದ. ಕರೆ ನಂದೆಷ್ಟು ಸಾಚೆ ಪುಣ್ಯದ ಉದಯದಿಂದ ಆಹಾರ ಕೊಡೋಕ್ಕಾಗಲಿಲ್ಲ. ಕರೆ ತಗೊಳ್ಳುವಂಥ ಸೌಭಾಗ್ಯ ಇವತ್ತು ನಮ್ಮ ಭಗವಂತ ಕರುಣಿಸಾನ. ಅದು ನಾವು ಮಾಡ್ತಕ್ಕಂಥ ವ್ರತ, ನಿಯಮ, ಸಾಧನಾದಿಂದ, ತ್ಯಾಗದಿಂದ ಫಲೀಭೂತ ಆಗ್ಯದ. ಹಂಗೆ ನಿಮ್ಮ ಜೀವನದಾಗೂ ನಿಜವಾದಂಥ ಸುಖ, ಶಾಂತಿ, ಸಮೃದ್ಧಿ ಪ್ರಾಪ್ತಿ ಮಾಡ್ಕೋಬೇಕಾಗಿತ್ತಂದ್ರೆ ಸ್ವಲ್ಪ ಪರಿಶ್ರಮ ಪಡ್ರಿ, ಸ್ವಲ್ಪ ಪುರುಷಾರ್ಥ ಮಾಡಿರಿ. ಮನಸ್ಸು ಹಂಗೆ ಹೇಳ್ತೈತೆ, ಅದು ಮನುಷ್ಯನ ಮಾತು ಕೇಳಬೇಡ್ರಿ, ಮನಸ್ಸಿಟ್ಟು ಮಾಡಿರಿ. ಮನಸ್ಸಿಗೆ ಕೆಪಾಯಿ ಗಡ್ಡಿಗೊಂದು ಹೊಡೀರಿ, ಅದಕ್ಕೆ ಬುದ್ಧಿ ಹೇಳ್ರಿ. ನೀ ಕಾಯಂ ಇದನ್ನ ಮಾಡ್ಕೊ ಬಂದದಿ, ಇನ್ನು ನಿನ್ನ ಮಾತು ಕೇಳಂಗಿಲ್ಲ, ಅಕ್ಕಿ ಮಾತು ಕೇಳಂಗಿಲ್ಲ, ನಾ ಗುರುಗಳ ಮಾತು ಕೇಳಕ್ಕಿ, ದೇವ್ರ ಮಾತು ಕೇಳಕ್ಕಿ, ಧರ್ಮದ ಕಾರ್ಯ ಮಾಡಕ್ಕೆ ಅಂತಕ್ಕಂಥ ಮನೋಬಲ ಸ್ಟ್ರಾಂಗ್ ಮಾಡಿ ನೀವೆಲ್ಲರೂ ಶ್ರಮ ಪಟ್ರಿ ಅಂದ್ರೆ ಕಾರ್ಯಸಿದ್ಧಿ ಆಗೇ ಆಗ್ತದೆ. ಜನ ಎಲ್ಲ ರೀತಿಯಲ್ಲಿ ಚಲೋ ಇರ್ತಾರಂತಿಲ್ಲ. ನಮ್ಮನ್ನ ಯಾವಾಗ ತೆಗಳ್ತಾರ ಆ ಸಮಯದ ನಮ್ಮ ಆತ್ಮನ ಜಾಗೃತಿ ಮಾಡ್ತಾರೆ. ಇನ್ನಷ್ಟು ನಾವು ಸಾವಧಾನ ಕಾರ್ಯ ಮಾಡ್ತೀವಿ. ಅದಕ್ಕೆ ನಮ್ಮನ್ನು ಹೊಗಳವ್ರಕ್ಕಿಂತ ತೆಗಳವ್ರು ನಮ್ಮ ಮಿತ್ರ ಅಂತ ತಿಳುವಂಥ ವ್ಯಕ್ತಿತ್ವ ಇದ್ದವನ ಮಹಾನ್ ಸಾಧಕ ಆಗ್ತಾನೆ. ಅಂಥ ವ್ಯಕ್ತಿತ್ವ ನಮ್ಮ ಆತ್ಮನೊಳಗೆ ಬರಲಿ. ಭಾವನೆ ಇಟ್ಕೊಂಡು ಜೈ ಬೋಲು ರತ್ನತ್ರಯ ಸ್ವರೂಪ ಪ್ರಶಸ್ತ ಮೋಕ್ಷ ಮಾರ್ಗಕ್ಕೆ